ಎಲ್ಲೆಲ್ಲೋ ಅಲ್ಪ ಸ್ವಲ್ಪ ಲೋಪದೋಷಗಳಾಗಿರ್ಬೋದು. ಅದು ಯಾವುದೋ ನಾವು ಮನಸ್ಸಿನಾಗ ಇಟ್ಕೊಳ್ಳದೆ ಈ ಚಿಣ್ಣನ ಸಂಭ್ರಮದಲ್ಲಿ ಸ್ವಾಮೀಜಿ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಸ್ವಾಗತ ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಓ ಶ್ರೀ ಗುರು ಬಸವ ಲಿಂಗಾಯ ನಮಃ. ಸಿದ್ದರಾಜ್ ಅಮ್ಮ ಆಂಕರ್ ಅವ್ರ ಹೆಸರು ಹೇಳಿ ಸ್ವಾಗತ ಮಾಡ್ತಾರೆ. ಈಗ ತಾನೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಕಂಬಾಳು ಸಂಸ್ಥಾನ ಮಠ ಇವರು ಸುಮಾರು 8 ವರ್ಷಗಳ ಕಾಲ ತುಮಕೂರಿನ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೇಳಿಕೊಳ್ಳೋಣ. ಪರಮ ಪೂಜ್ಯರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಸಂಭ್ರಮಿಸಿ ಸುರಭಿ ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡಲಿ. ಮಕ್ಕಳ ಬೆಳವಣಿಗೆಯಲ್ಲಿ ಸುರಭಿ ಸಂಸ್ಥೆ ಮಾಡ್ತಕ್ಕಂಥ ಕಾರ್ಯವನ್ನು ಅನುಕರಣೀಯವಾಗಿ ತಗೊಂಡು ನೀವೆಲ್ಲ ಸುರಭಿ ಬೆಂಬಲಕ್ಕೆ ನಿಲ್ರಿ ಅಂತ ಆಶಿಸ್ತಾ ನನ್ನ ಈ ಭಾಷಣಕ್ಕೆ ಮುಕ್ತಾಯ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಅರನ್ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಸುರಭಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇಲ್ಲಿ ಆಗಮಿಸಿರ್ತಕ್ಕಂತಹ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಎಲ್ಲ ಸುರಭಿ ಫೌಂಡೇಶನ್ ಟ್ರಸ್ಟ್ನ ಎಲ್ಲರಿಗೂ ಸದಸ್ಯರುಗಳು ಕೂಡ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅವ್ರು ಮಾಡಿದ್ದಾರೆ. ಈ ಕಾರ್ಯಕ್ರಮ ರೂವಾರಿಗಳು ಯಾರಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಲ್ಲ ಅಂದರೆ ಅವ್ರು ಅಲ್ಲಿ ಕೂತ್ಕೊಂಡ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಕೆಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕೆಲವರು ಗೆದ್ದಿದ್ದೀರಿ, ಕೆಲವರು ಸೋತಿದ್ದೀರಿ. ಗೆದ್ದವರು ಇಗ್ಬಾರ್ದು, ಸೋತವರು ಕುಗ್ಬಾರ್ದು. ಸೋಲೆ ಗೆಲುವಿನ ಸೋಪಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪ್ರತಿ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅತ್ಯಂತ ಅವಶ್ಯಕವಾಗಿದೆ. ಏಕೆಂದರೆ ವಿದ್ಯಾರ್ಥಿಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಮುಖ ಪಾತ್ರವನ್ನು ನಿರ್ಣಯ ಮಾಡ್ತವೆ. ಒಬ್ಬ ವ್ಯಕ್ತಿಯನ್ನು ನಾಯಕನಾಗಿ ರೂಪಿಸ್ತಕ್ಕಂಥದ್ದು ಯಾವುದರಲ್ಲಿ ಅಂತೇಳಿದರೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ನಾಯಕನಾಗಿ ನಿಲ್ತಾನೆ. ಒಂದು ಕತೆ ಜ್ಞಾಪಕ ಬರ್ತದೆ. ಏನಪ್ಪ ಅಂತ ಹೇಳಿದರೆ, ಒಂದು ಕಾಶಿಯಲ್ಲಿ ಒಂದು ಅರಮನೆ ಇರ್ತದೆ. ಆ ಅರಮನೆಯಲ್ಲಿ ರಾಜ ಇರ್ತಾನೆ. ಆ ರಾಜನಿಗೆ ಮಕ್ಕಳಿರೋದಿಲ್ಲ. ಆ ಮುಂದೆ ಆ ರಾಜನ ಯಾವನ ಅರಮನೆಗೆ ಮಾಡಬೇಕಲ್ಲ ಅಂತ ಎಲ್ಲ ಪ್ರಜೆಗಳು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಪ್ರಜೆಗಳಿಗೆ ಒಂದು ಆಲೋಚನೆ ಬರ್ತದೆ. ಏನಪ್ಪ ಅಂತ ಹೇಳಿದರೆ, ಆ ದೇವಸ್ಥಾನದ ಬಾಗಿಲದಲ್ಲಿ ಒಂದು ಗಂಟೆಯನ್ನು ನೇತಾಕೋಣ, ಆ ಗಂಟೆಯನ್ನು ಯಾರು ಬಾರಿಸ್ತಾರೆ ಅವನ್ನ ರಾಜನನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಆದರೆ ಗಂಗಾ ನದಿ ತಟದಲ್ಲಿ ಒಂದು ಅರಣ್ಯ ಇರುತ್ತೆ. ಆ ಅರಣ್ಯದಲ್ಲಿ ರಾಜನಾದನು 2 ವರ್ಷ ಮಾತ್ರ ಬದುಕಕ್ಕೆ ಸಾಧ್ಯ ಆಗಿರ್ತದೆ. ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ಹುಲಿ, ಚಿರತೆ, ಸಿಂಹಗಳು ಎಲ್ಲ ಇರ್ತವೆ. ಅದರಿಂದ ಯಾರೂ ಕೂಡ ಆ ಗಂಟೆಯನ್ನು ಹೊಡೆಯೋಕ್ಕೆ ಒಪ್ಕೊಳೋದಿಲ್ಲ. ಒಬ್ಬ ಭಿಕ್ಷುಕ ಬರ್ತಾನೆ, ಆ ಗಂಟೆಯನ್ನು ಬಾರಿಸ್ತಾನೆ. ನಾನು ಯಾಕೆ ಭಿಕ್ಷೆ ಬೇಡಿ ಜೀವನ ಮಾಡಬೇಕು, ಏನಾದರೂ ಗಂಟೆ ಬಾರಿಸ್ಬಿಟ್ಟು ಆ ಕಾಡಿನಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಡೋಣ, 2 ವರ್ಷ ಇದ್ಬಿಟ್ಟು ಸತ್ತೋಗ್ಬಿಡೋಣ ಅಂದ್ಕೊಂಡು ಯೋಚನೆ ಮಾಡ್ತಾನೆ. ಆದರೂ ಯೋಚನೆ ಮಾಡಿ ಪ್ರಜೆಗಳೆಲ್ಲ ಕೇಳ್ತಾರೆ, ಅಲ್ಲಪ್ಪ 2 ವರ್ಷ ಅಷ್ಟೇ ಬದುಕೋಕ್ಕೆ ಸಾಧ್ಯ ನೀನು, ಆದರೂ ಗಂಟೆ ಬಾರಿಸಿದ್ಯಾ, ನಾನು ನಿನ್ನ ರಾಜನ ಮಾಡಿಬಿಡ್ತೀವಿ ಅಂತ. ಅದೇ ಆ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, 2 ವರ್ಷ ರಾಜನಾಗಿ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ನೀವಾಗಿದ್ರೆ ಏನು ಮಾಡ್ತಾ ಇದ್ವಿ ಅಂತ ಹೇಳಿದರೆ, ರಾಜನ ಆಸನೆ ಬಂತು, ನಾವು ಆ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ ಅಂತ ಸುಮ್ಮನೆ ಎಲ್ಲ ಸೇವಕರು ಇರ್ತಿದ್ರು ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದು. ಆದರೆ ರಾಜ ಏನು ಮಾಡ್ತಾನೆ ಗೊತ್ತಾ, ಆ 2 ವರ್ಷ ಕಾಲದಲ್ಲಿ ಆ ಮೃಗಸಿಂಹಗಳನ್ನೆಲ್ಲ ಬೇಟೆಗಾರನ ಬಿಟ್ಟು ಹೊಡೆದಾಕ್ಸ್ತಾನೆ. ಅಲ್ಲಿ ರಸ್ತೆಗಳು ನಿರ್ಮಿಸ್ತಾನೆ, ಆರ್ಕಿಟೆಕ್ಟ್ ಬಿಟ್ಬಿಟ್ಟು ಮನೆಗಳು ನಿರ್ಮಿಸ್ತಾನೆ. ಹಾಗೆ ಇನ್ನೇನು ಹತ್ರ ಬಂದ್ಬಿಡ್ತು, 2 ವರ್ಷ ಆಗ್ತಾ ಬಂತು. ಎಲ್ಲ ಪ್ರಜೆಗಳು ಹೇಳ್ತಾರೆ, ರಾಜರೇ ನಿಮ್ದು ಇನ್ನೊಂದು ವರ್ಷ ಅಷ್ಟೇ ಇರೋದು. ಹೌದೇ, ಆಮೇಲೆ ನೀವು ಕಾಡಕ್ಕೆ ತಗೊಂಡೋಗಿ ಬಿಟ್ಬಿಡ್ತೀವಿ, ಏನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ಆಗ ರಾಜ ಹೇಳ್ತಾರೆ, ಪರವಾಗಿಲ್ಲ, ನಾನು ಹೋಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ತಿಂಗಳು ಬರ್ತದೆ, ಆಯಿತು ಹೋಗೋಣ ಅಂತ ಹೇಳ್ತಾನೆ. ಆವಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಗಂಗಾ ನದಿ ತೀರದಲ್ಲಿ. ಅಲ್ಲಿ ಹೋಗಿ ನೋಡ್ತಾರೆ, ಆ ಅರಣ್ಯನೇ ಇರಲ್ಲ. ಅಲ್ಲ ಮಹಾರಾಜರೇ, ನೀವು ಏನು ಇಷ್ಟೆಲ್ಲ ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂತ ಕೇಳ್ತಾನೆ. ಆವಾಗ ರಾಜರು ಹೇಳ್ತಾರೆ, ನೋಡಪ್ಪ, ನಾನು 2 ವರ್ಷ ರಾಜನಾಗಿ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ನಾನು ಶ್ರಮ ವಹಿಸಿ ಇಷ್ಟೆಲ್ಲ
ಅಭಿವೃದ್ಧಿಯನ್ನು ಮಾಡಿದ್ದೀನಿ, ಇಲ್ಲಿ ಯಾವಾಗಲೂ ಕೂಡ ಸದಾಕಾಲ ನಾನೇ ರಾಜನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪ್ರೀತಿ ವಿದ್ಯಾರ್ಥಿಗಳು, ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವೆಲ್ಲರೂ ಕೂಡ ಇನ್ನು 2-3 ವರ್ಷದಲ್ಲಿ 2 ವರ್ಷ ನೀವು SSLC PUC ಮುಗಿಸೋವರೆಗೂ ನೀವು ಅತ್ಯಂತ ಕಠಿಣ ಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದ್ರೆ ನಿಮ್ಮ ಜೀವನ ಸುಖಕರವಾಗಿರ್ತದೆ. ಇಲ್ಲ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಈ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನು ಸಿಕ್ಕಿದ 2 ವರ್ಷದಲ್ಲಿ ಅವನ ಜೀವನ ಇರೋ ತನಕನೂ ಆ ಜೀವನವನ್ನು ರೂಪಿಸ್ಕೊಂಡ. ಹಾಗೆ ನೀವು ವಿದ್ಯಾರ್ಥಿಗಳಾದವರು 2 ವರ್ಷ ಕಠಿಣ ಪರಿಶ್ರಮವನ್ನು ವಹಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ರೆ ಕೂಡ ನೀವು ಸದಾಕಾಲ ಯಾವಾಗಲೂ ಕೂಡ ಚೆನ್ನಾಗಿ ವಿದ್ಯಾಭಿವೃದ್ಧಿಯನ್ನು ಮಾಡಿಕೊಂಡು ಇರ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೇನಾಗ್ತೀರಿ? ರಾಜರಾಗಬೇಕಾ ಇಲ್ಲ 2 ವರ್ಷ ಮಾಡಿ ಸುಮ್ಮನೆ ಹರಟೆ ಹೊಡ್ಕೊಂಡು ಹೋಗ್ಬೇಕಾ? ಏನಾಗ್ತೀರಿ? ಹಾಂ, ರಾಜಂತರ ನೀವು ಹೋಗಿ ಅರಣ್ಯನೆಲ್ಲ ಇದು ಮಾಡ್ಬಿಟ್ಟು ಆ ಥರ ರಾಜ ಆಗ್ತೀರಾ? ಇಲ್ಲ ಟೆಂಪ್ರವರಿ ಸ್ಕೂಲಿಗೆ ಬಂದು ಹೋಗೋದು ಅಂತ ಈ ಥರ ಮಾಡ್ತೀರಾ? ಏನಾಗ್ತೀರಿ? ಹಾಂ, ಕೇಳಿಸ್ತಾ ಇಲ್ಲ. ರಾಜಂತರ ನೀವು ಶ್ರಮ ವಹಿಸಿ ಕೆಲಸ ಮಾಡ್ತೀರಾ? ನೀವು ಕೆಲಸ ಮಾಡಬೇಕಾಗಿಲ್ಲ, ಶ್ರಮಪಟ್ಟು ಓದಿದ್ರೆ ಸಾಕು. ನಿಮ್ಮ ತಂದೆ ತಾಯಿ ನಿಮ್ಗೆ ಎಲ್ಲ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಾರೆ. ಅದು ನೀವೇನು ಮಾಡಬೇಕು? ಹಾಂ, ಓದಬೇಕು. ಕಠಿಣ ಶ್ರಮದಿಂದ ನೀವು 2 ವರ್ಷ ಕಷ್ಟಪಟ್ಟರೆ ನೀವು ಇರೋವರೆಗೂ ಕೂಡ ಚೆನ್ನಾಗಿರ್ಬೋದು. ಒಂದು ಸುಭಾಷಿತ ಇದೆ, ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವರಾಷ್ಟ್ರೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಕ್ಕ ಮಾತನ್ನು ಒಬ್ಬ ಸುಭಾಷಿತಕರ ಹೇಳ್ತಾನೆ. ಒಬ್ಬ ಸ್ವಗೃಹೇ ಪೂಜ್ಯತೆ ಮೂರ್ಖ, ಒಬ್ಬ ವಿದ್ಯಾರ್ಥಿ ಏನಪ್ಪ ಅಂತ ಹೇಳಿದರೆ ಅವನ ಮನೆಗೆ ಅಷ್ಟೇ ರಾಜ ಆಗ್ತಾ ಇರ್ತಾನೆ. ಒಬ್ಬ ಸ್ವಗ್ರಾಮೇ ಪೂಜ್ಯತೆ ರಾಜ, ಒಬ್ಬ ಊರಲ್ಲಿ ಒಬ್ಬ ವ್ಯಕ್ತಿ ಏನಿರ್ತದೆ ಅಂದರೆ ಆ ಗ್ರಾಮಕ್ಕೆ ಅಷ್ಟೇ ಸೀಮಿತವಾಗಿರ್ತಾನೆ. ಸ್ವರಾಷ್ಟ್ರೇ ಪೂಜ್ಯತೆ ರಾಜ. ಆದರೆ ಇನ್ನೊಬ್ಬ ಏನು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿದ್ರೆ ಆ ದೇಶದಲ್ಲಿ ರಾಜನಾಗಿರ್ತಾನೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಆದರೆ ವಿದ್ಯೆಯನ್ನು ಪಡ್ಕೊಂಡ್ರೆ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಅದರಿಂದ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಓದಿ ವಿದ್ಯೆಯನ್ನು ಪಡ್ಕೊಬೇಕು. ಪಡ್ಕೊತೀರಾ? ಹಾಂ, ಪಡ್ಕೊಂಡು ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು. ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದರೆ, ನಾಳೆ ಪರಮಪೂಜ್ಯರ ಪುಣ್ಯ ಸ್ಮರಣೆ ಇದೆ. ಆ ಸ್ಮರಣೆಯ ಅಂಗವಾಗಿ ಈ ಸುರಭಿ ಫೌಂಡೇಶನ್ ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ ಅಂತಕ್ಕಂಥ ಅನುಭವದ ಮಾತು. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತೋ ಇದೋ ಗೊತ್ತಿಲ್ಲ, ಪರಮಪೂಜ್ಯರ ಪುಣ್ಯ ಸ್ಮರಣೆ ಇದೆ ಅಂತ. ಆದರೆ ನೋಡಿ, ಗುರುವ್ರ ಸಂಬಂಧ ಎಲ್ಲಿದೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ನಾಳೆ ಪುಣ್ಯ ಸ್ಮರಣೆ ಇದೆ ಅಂತ ಗೊತ್ತಿಲ್ಲ. ಆದರೆ ಮಕ್ಕಳಿಗೆಲ್ಲ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ ಮೂಲಕ ಈ ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ. ಪರಮಪೂಜ್ಯರಿಗೆ ಹುಡುಗರು ಅಂದರೆ ಬಹಳ ಪ್ರೀತಿ. ಅವರು ಬಂದು ಕೇಳ್ತಾರೆ, ಬುದ್ಧಿ ನಾವೆಲ್ಲ ನಿಮ್ಮನ್ನ ನಡೆದಾಡುವ ದೇವರು ಅಂತ ಕರಿತೀವಿ, ನಿಮ್ಮ ದೇವ್ರು ಯಾರು ಅಂತ ಕೇಳ್ತಾರೆ. ಅವರು ಮಠದ ಮುಂದೆ ಓಡಾಡ್ತಿರ್ತಕ್ಕಂಥ ಮಕ್ಕಳನ್ನು ತೋರಿಸ್ಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿ ಇದಾರಲ್ಲ ಈ ಮಕ್ಕಳೆಲ್ಲ ನಮ್ಮ ದೇವರು ಅಂತ ಮಾತನ್ನು ಈ ಹೇಳ್ತಾರೆ. ಅಂತಹ ಪರಮಪೂಜ್ಯರು ಯಾರಾದರೂ ಇದ್ರೆ ಅದು ಶಿವಕುಮಾರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸುರಭಿ ಫೌಂಡೇಶನ್ ಅವರು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮನ ನೆರವೇರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೆಯಲಿ. ಇನ್ನೂ ಅನೇಕ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅವರ ಈ ಸುರಭಿ ಫೌಂಡೇಶನ್ ಮುಖಾಂತರ ಅನೇಕ ಬಡ ವಿದ್ಯಾರ್ಥಿಗಳನ್ನು ಸಾಕೋ ಮುಖಾಂತರ ಈ ಕಾರ್ಯಕ್ರಮನ ಯೋಜಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡುತ್ತಾ, ಇನ್ನೊಂದು ಪರಮಪೂಜ್ಯರ ಬಗ್ಗೆ ಒಂದು ಮಾತನ್ನು ಹೇಳ್ತೀನಿ. ಏನಪ್ಪ ಅಂತ ಹೇಳಿದರೆ, ಪರಮಪೂಜ್ಯರು ಯಾವಾಗಲೂ ಕೂಡ ಅವರೇನು ಒಂದೇ ಸರಿ ಶ್ರೀಮಂತ ಮಠ ಆಗಲಿಲ್ಲ. ಅದು ಒಮ್ಮೆ ಜಾತ್ರೆ ಸಂದರ್ಭದಲ್ಲಿ ಒಂದು ಭಿಕ್ಷಾಟನೆಗೆ ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಗೆ ಹೋದಾಗ ಒಂದು ಅಜ್ಜಿ ಇರ್ತದೆ. ಆ ಅಜ್ಜಿಗೆ ತಂದೆ ತಾಯಿ ಮಕ್ಕಳು ಯಾರೂ ಇರೋದಿಲ್ಲ, ಬಡತನ, ತುಂಬ ಬಡತನ. ಸ್ವಾಮೀಜಿಯವರು ಅವ್ರ ಮನೆಗೆ ಭಿಕ್ಷಾಟನೆಗೆ ಹೋಗ್ತಾರೆ. ಆ ಭಿಕ್ಷಾಟನೆಗೆ ಹೋದಾಗ ಸ್ವಾಮೀಜಿಯವರು ಹೋದಾಗ ಆ ಅಜ್ಜಿ ಹೇಳ್ತದೆ, ಬುದ್ಧಿ ತಾವು ದಯಮಾಡಿಸಿದಿರಿ, ನನ್ನ ಹತ್ರ ಕೊಡೋಕ್ಕೆ ಅಕ್ಕಿ ಬೇಳೆ ಮತ್ತೊಂದು ಏನೂ ಇಲ್ಲ, ತೆಂಗಿನ ಕಡಿ ಪರ್ಕೆ ಅಂತ ಮಾಡ್ಕೊಂಡು ಸಂತೆಯಲ್ಲಿ ಮಾರೋಕ್ಕೆ ಅಂತ ತಂದಿಟ್ಕೊಂಡಿದ್ದೀನಿ, ಅದನ್ನು ತಾವು ಕೊಡ್ತೀನಿ, ತಮಗೆ ತಾವು ಸ್ವೀಕರಿಸಿ ಅಂತ ಮಾತನ್ನು ಹೇಳ್ತಾರೆ. ಪರಮಪೂಜ್ಯರು ಆ ಶಿಷ್ಯರಿಗೆ ಹೇಳ್ತಾರೆ, ಪ್ರೀತಿಯಿಂದ ಆ ಪರ್ಕೆಯನ್ನು ಸ್ವೀಕರಿಸಿ ನೋಡಿ, ಇದನ್ನು ಸಿದ್ಧಗಂಗಾ ಮಠದ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳಕ್ಕೆ ಸ್ವೀಕರಿಸ್ಬೇಡಿ, ಇದನ್ನು ಸಿದ್ಧಲಿಂಗೇಶ್ವರನ ದೇವಸ್ಥಾನವನ್ನು ಆವರಣವನ್ನು ಸ್ವಚ್ಛ ಮಾಡಿಸೋಕ್ಕೆ ಈ ಪರ್ಕೆಯನ್ನು ಬಳಸಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂಥ ಪರಮಪೂಜ್ಯರು ಯಾರಾದರೂ ಇದ್ದರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರು ಮಾತ್ರ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪರಮಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಕೂಡ ಸದಾಕಾಲ ಯಾವಾಗಲೂ ಇರಲಿ, ಎಲ್ಲ ಸಂಸ್ಥೆಯ ಮೇಲೆ ಇರಲಿ. ಸುರಭಿ ಫೌಂಡೇಶನ್ ಅವರಿಗೆ ಸ್ವಾಮೀಜಿಯವರ ಆಶೀರ್ವಾದ ಸದಾ ಇನ್ನೂ ಹೆಚ್ಚು ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ,
ನನ್ನ ಈ 2 ಮಾತುಗಳನ್ನು ಪರಮಪೂಜ್ಯರ ಪಾದಗಳಿಗೆ ಅರ್ಪಿಸಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಶಿವಂ ಭೂಯಾತ್. ಗೆಲುವು ನಿಜವಾದ ಸೋಲು. ಆದರೆ ಸೋಲಲ್ಲೂ ನೋವಿನ ಹತಾಶೆ ಇದೆ, ಗೆಲುವಿನಲ್ಲಿ ಸೋಲಿನ ಅಳುವಿದೆ. ಒಟ್ಟಿನಲ್ಲಿ ನೀವು ನಾವು ಪ್ರೀತಿಯಿಂದ ಇವನ್ನು ಸ್ವೀಕರಿಸಬೇಕಾಗಿದೆ. ಒಬ್ಬ ಆದರ್ಶ ವಿದ್ಯಾರ್ಥಿಯ ಜೀವನದಲ್ಲಿ ಆಟಗಳ ಮಹತ್ವವನ್ನು ತಿಳಿಸುತ್ತಾ, ಹಾಗೆ ನಮ್ಮ ಸುರಭಿ ಫೌಂಡೇಶನ್ ಟ್ರಸ್ಟ್ನ ಮಹತ್ವವನ್ನು ತಿಳಿಸಿಕೊಟ್ಟಂತಹ ದಿವ್ಯ ಸಾನ್ನಿಧ್ಯ ವಹಿಸಿ ಮತ್ತು ಎಲ್ಲರಿಗೂ ಆಶೀರ್ವಚನ ಮಾಡಿದ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಸುರಭಿ ಸಂಸ್ಥೆಯ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ